ಕೈಗೊಳ್ಳಲು ಅಧಿಕಾರಿಗಳು ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನ ನಿಲ್ಲೋದಿಲ್ಲ. ಈಗ ಆಲ್ರೆಡಿ ರಾಜಕಾರಣಿಗಳು ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್ ಪಕ್ಷ ಭೇದವನ್ನ ಮರೆತು ಕಾವೇರಿಯನ್ನ ಉಳಿಸ್ಲಿಕ್ಕೆ ಮುಂದಾಗಬೇಕು ಜನಪ್ರತಿನಿಧಿಗಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಿಂದ ನಡೆಸ್ತಾ ಇರುವ ಕ್ಷಮಿಸು ಕಾವೇರಿ ಅಭಿಯಾನದ ಪರವಾಗಿ ಮಾತನಾಡಿದ್ದಾರೆ. ಪಕ್ಷ ಭೇದ ಮರೆತು ಕಾವೇರಿಯನ್ನ ಉಳಿಸ್ಕೊಳ್ಬೇಕಾಗಿದೆ, ಕಾವೇರಿ ನದಿ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ಹೇಳಿಕೆಯನ್ನ ನೀಡಿದ್ದಾರೆ. ಮಾಲಿನ್ಯದ ನೀರು ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಸೊ ಕಾವೇರಿ ನದಿಯಲ್ಲಿ ಹರಿತಾ ಇರ್ತಕ್ಕಂಥ ಮಾಲಿನ್ಯದ ನೀರು ಅದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಮಾಡಬೇಕು. ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು, ಹಿಂದಿನ ಸರ್ಕಾರಗಳು ಮಾಡಬೇಕಾಗಿತ್ತು, ಇವತ್ತಿನ ಸರ್ಕಾರ ಕೂಡ ಮಾಡಬೇಕು. ನಾವು ಕೂಡ ಅದ್ರ ಬಗ್ಗೆ ಮಾತನಾಡೋಕ್ಕೆ ಸಿದ್ಧರಾಗಿದ್ದೇವೆ. ಕಾವೇರಿ ನದಿ ನಮ್ಮ ಲೈಫ್ ಲೈನ್ ಅಂತ ಹೇಳ್ಬೋದು. ಸೊ ಜೀವನ ರೇಖೆ ಅದನ್ನು ಉಳಿಸ್ಕೊಳ್ದೇ ಇದ್ರೆ ನಾವು ಏನೂ ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ನಾನು ತಿಳ್ಕೊತೀನಿ. ಸರ್ಕಾರದ ಜೊತೆಗೆ ನಾನು ಕೂಡ ಅಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಸೊ ಕಾವೇರಿ ನದಿಯಲ್ಲಿ ಹರಿತಾ ಇರ್ತಕ್ಕಂಥ ಮಾಲಿನ್ಯದ ನೀರು ಅದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಮಾಡಬೇಕು. ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು, ಹಿಂದಿನ ಸರ್ಕಾರಗಳು ಮಾಡಬೇಕಾಗಿತ್ತು, ಇವತ್ತಿನ ಸರ್ಕಾರ ಕೂಡ ಮಾಡಬೇಕು. ಕ್ಷಮಿಸು ಕಾವೇರಿ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಮೆಗಾ ಅಭಿಯಾನ. ಜೀವನದಿ ಕಾವೇರಿಯನ್ನ ಮಲಿನಗೊಳಿಸ್ತಾ ಇರೋದನ್ನ ನಿಲ್ಲಿಸಬೇಕು. ಹಾಗೆ ಕಾವೇರಿ ನದಿಯ ಸ್ವಚ್ಛತೆಯನ್ನ ಕಾಪಾಡೋದು ನಿಮ್ಮ ಎಲ್ಲರ ಕರ್ತವ್ಯ. ಹಾಗೆ ಈ ಕರ್ತವ್ಯವನ್ನ ನಿರ್ವಹಿಸಬೇಕಾದ ಗುರುತರ ಜವಾಬ್ದಾರಿ ಇರೋದು ಅಧಿಕಾರಿಗಳು ಹಾಗೆ ಸರ್ಕಾರದ ಪ್ರತಿನಿಧಿಗಳು. ಹೀಗಾಗಿ ಈ ಅಭಿಯಾನವನ್ನ ಕೈಗೆತ್ತಿಕೊಂಡಿದೆ ರಿಪಬ್ಲಿಕ್ ಕನ್ನಡ. ಸರ್ಕಾರ ಹಾಗೆ ಅಧಿಕಾರಿಗಳ ಕಣ್ತೆರೆಸಲಿಕ್ಕೆ ಯಾವ ಮಟ್ಟದಲ್ಲಿ ಪವಿತ್ರ ಕಾವೇರಿ ನದಿ ಮಲಿನವಾಗ್ತಿದೆ ಅಂತ ಹೇಳಿ ನಮ್ಮ ಈ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳಿಂದ ಕಾವೇರಿ ನದಿ ಸ್ವಚ್ಛತಾ ಕಾರ್ಯವನ್ನ ನೆರವೇರಿಸಲಾಗ್ತಾ ಇದೆ. ಐ ಲವ್ ಕಾವೇರಿ ಅಂತ ಹೇಳಿ ವಿಶೇಷ ಅಭಿಯಾನವನ್ನ ವಿದ್ಯಾರ್ಥಿಗಳು ಕೂಡ ಹಮ್ಮಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲೇ ಕಾವೇರಿ ನದಿಯ ದುಸ್ಥಿತಿಯನ್ನ ನೋಡಿ ವಿದ್ಯಾರ್ಥಿಗಳಿಗೇನೆ ಶಾಕ್ ಆಗಿದೆ. ಇವತ್ತು ಬೆಳಗ್ಗಿನಿಂದಲೂ ಕೂಡ ನಮ್ಮ ಇಬ್ಬರು ಪ್ರತಿನಿಧಿಗಳು ರಂಜತ್ ಹಾಗೆ ಅನು ಕಾರ್ಯಪ್ಪ ಕಾವೇರಿ ಹರಿಯುವ ಜಾಗದಲ್ಲಿ ನಿಂತು ಆ ನದಿ ಮಲಿನವಾಗ್ತಾ ಇರೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಕಾಯಿಲೆ ಕಸಾಲೆಗಳು ಇದರಿಂದ ಉದ್ಭವ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಿದ್ದೀವಿ ನಮ್ಮ ಕೈಯಾರ. ಏನಾದರೂ ಕೂಡ ಇಲ್ಲಿನ ಜನ ಎಚ್ಚೆತ್ತುಕೊಳ್ಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಜಿಲ್ಲಾಡಳಿತ, ಸಂಬಂಧಪಟ್ಟಂತ ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟಂತ ಶಾಸಕರು ಇನ್ನಾದರೂ ಎಚ್ಚೆತ್ತುಕೊಳ್ತಾರಾ? ಕ್ಷಮಿಸು ಕಾವೇರಿ ಅಷ್ಟೇ. ಕ್ಯಾಮ್ರಾ ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಬದುಕಿನ ಕಾವೇರಿ, ಜೀವನದಿ ಕಾವೇರಿಯನ್ನ ನಾವಿವತ್ತು ನಮ್ಮದೇ ತಪ್ಪುಗಳಿಂದ ಕಲುಷಿತಗೊಳಿಸಿ ಕಾವೇರಿಯ ಒಡಲನ್ನ ನಾವಿವತ್ತು ವಿಷಪ್ರಾಶನ ಮಾಡಿದ್ದೀವಿ. ಕಾವೇರಿ ನಮ್ಮವಳು. ಕಾವೇರಿ ನದಿ ನೀರಿನ ಪಾಲಿಗಾಗಿ ನಾವು ಹೋರಾಟ ಮಾಡೋರು. ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರದ ಕುರಿತಾಗಿ ನಾವು ಧ್ವನಿ ಎತ್ತೋರು. ಕಾವೇರಿ ನದಿ ತವರಿನಲ್ಲಿ ಕಲುಷಿತ ಆಗ್ತಿರೋದ್ರ ಬಗ್ಗೆ ನಾವ್ಯಾರು ಕೂಡ ಮಾತಾಡೋದಿಲ್ಲ. ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋದು ರಿಪೋರ್ಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ನೀಡಿರೋದು. ರಿಪಬ್ಲಿಕ್ ಕನ್ನಡ ಇವತ್ತು ಕಾವೇರಮ್ಮನಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ ನಾವು. ಕ್ಷಮಿಸು ಕಾವೇರಿ ಅಂತ ಹೇಳಿ ಕಾವೇರಿ ನದಿ ನೀರಿನ ಜಲಚರಗಳಿಂದ ಕಾವೇರಿ ನದಿಯ ನೀರನ್ನ ಅವಲಂಬಿಸಿಕೊಂಡು ಬದುಕಿರುವಂತ ಸಹಸ್ರಾರು ಕೋಟಿ ಜನರು, ಜೀವ ಜಲವನ್ನ ಡಿಪೆಂಡ್ ಆಗಿರುವಂತ 4 ಜಿಲ್ಲೆಗಳ ಜನರು, ಸುಮಾರು ರಾಜ್ಯಗಳ ಸಂಚಾರ ಮಾಡಿ ಬಂಗಾಳ ಕೊಲ್ಲಿಯನ್ನ ಸೇರುವಂತ 803 ಕಿಲೋಮೀಟರ್ ಸಾಗುವ ಈ ಕಾವೇರಿ ನದಿಯನ್ನ ರಕ್ಷಣೆ ಮಾಡಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಕಾಪಾಡಿ ಕ್ಷಮಿಸು ಕಾವೇರಿ ಅನ್ನುವ ಕ್ಯಾಂಪೇನ್ಗೆ ಈಗ ನಮಗೆ ಅಭೂತಪೂರ್ವವಾದಂಥ ಬೆಂಬಲದ ಜೊತೆಗೆ ಭಾರತ್ ಮಾತಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ. ಲವ್ ಯು ಕಾವೇರಿ ಅಂಥೇಳಿ ಒಂದು ಘೋಷದೊಂದಿಗೆ ಕಾವೇರಿ ನೀರನ್ನು ಸ್ವಚ್ಛ ಮಾಡೋದಕ್ಕೆ ಬಂದಿದ್ದಾರೆ.
ಅದರ ಪ್ರಾಧ್ಯಾಪಕರು ಇದ್ದಾರೆ ಮತ್ತೆ ಸಂಬಂಧಪಟ್ಟವರು ಇದ್ದಾರೆ. ಹೇಳಿ ಸರ್, ತಮ್ಮ ಈ ಕ್ಯಾಂಪೇನ್ ಕ್ಷಮಿಸು ಕಾವೇರಿ, ತಾವು ಕೂಡ ನಮ್ಮ ಜೊತೆಗೆ ಬಂದಿದ್ದೀರಿ, ಮತ್ತೆ ತಮ್ಮ ಈ ವಿಷನ್ನ ಕಲ್ಪನೆ ಏನು? ನಾನು ಕೊಡಗನ ಹರ್ಷ ಅಂತ ಹೇಳಿ ಕಾವೇರಿ ನದಿ ಸ್ವಚ್ಛತಾ ಅಭಿಯಾನದಲ್ಲಿ ನಾನು ಒಬ್ಬ ಅಭಿಮಾನಿಯಾಗಿ ಕಾವೇರಿ ಅಭಿಮಾನಿಯಾಗಿ ಇಲ್ಲಿ ಸೇರಿಕೊಂಡಿದ್ದೀನಿ. ನಾವು ಹಲವಾರು ವರ್ಷಗಳಿಂದ ಚಂದ್ರಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಕಾವೇರಿ ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ ಹೋರಾಡ್ಕೊಂಡು ಬಂದಿದ್ದೀವಿ. ನಾವು ಕೂಡ ಸ್ವಚ್ಛತೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮಗೆ ಸಂತೋಷದ ಕ್ಷಣ ಅಂತ ಹೇಳಿದ್ರೆ ನೀವುಗಳು ರಿಪಬ್ಲಿಕ್ ಟಿವಿ ಅವರು, ನೀವೇನು ಇವತ್ತು ರಿಪಬ್ಲಿಕ್ ಟಿವಿ ಕನ್ನಡದವರು ಬಂದು ನಮ್ಮೊಟ್ಟಿಗೆ ಸಹಕಾರ ನೀಡ್ತಿದ್ದೀರಾ, ನಿಜವಾಗ್ಲೂ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಪ್ರಥಮ ದರ್ಜೆ ಕಾಲೇಜು ಭಾರತ್ ಮಾತಾದವರು ಸಮೇತ ನಮ್ಮೊಟ್ಟಿಗೆ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಫೆಬ್ರವರಿ 14 ಪ್ರೇಮಿಗಳ ದಿನಾಚರಣೆ. ಪ್ರೇಮಿಗಳ ದಿನಾಚರಣೆಯನ್ನು ಎಲ್ಲಿಯೋ ಸೆಲೆಬ್ರೇಟ್ ಮಾಡೋದ್ರ ಬದಲು ಕಾವೇರಿಯನ್ನು ಪ್ರೀತಿಸುವುದರೊಂದಿಗೆ, ಕಾವೇರಿ ಸ್ವಚ್ಛತೆ ಮಾಡುವುದರೊಂದಿಗೆ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ನಿಮಗೆ ನಿಜವಾಗ್ಲೂ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಆದರೆ ಈ ಕಾವೇರಿ ಕೊಡಗಿನಲ್ಲಿ ಉಗಮವಾಗಿ ಕೊಡಗಿನಲ್ಲಿಯೇ ಕಲುಷಿತವಾಗುತ್ತಿರುವುದು ಬಹಳ ಒಂದು ಬೇಸರದ ಸಂಗತಿ. ಇಲ್ಲಿಯೇ ಇದನ್ನು ಸ್ವಚ್ಛತೆಯನ್ನು ಮಾಡುವುದರ ಮೂಲಕ ನಮಗೆ ಕುಡಿಯಲು ಸಮೇತ ಯೋಗ್ಯವಿಲ್ಲ ಅಂತ ಹೇಳುವಂಥದ್ದು ಈಗಾಗಲೇ ರಿಪೋರ್ಟ್ ಆಗಿದೆ. ಆದರೆ ಇದನ್ನು ಕುಡಿಯೋಕ್ಕೆ ಯೋಗ್ಯವನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಎಲ್ಲರೂ ಸಹಕಾರಿಯಾಗಿದ್ದರೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯುವ ಜನತೆ ಕಾವೇರಿ ನೀರಿನಲ್ಲಿ ಮಲಿನಕಾರಕ ವಸ್ತುಗಳು ಸೇರಿ ಜೀವ ಜಲ ಕಲುಷಿತ ಆಗ್ತಿರೋದು, ವಿಷ ಪ್ರಾಶನ ಆಗ್ತಾ ಇರೋದು, ಆ ಕಾವೇರಮ್ಮನ ಒಡಲನ್ನ ಶುಚಿಗೊಳಿಸುವುದಕ್ಕೆ ಬಂದಿರುವಂತ ನೂರಾರು ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಸುತ್ತಮುತ್ತಲಿನ ಜನ ಇವತ್ತು ನಾವು ಕಾವೇರಿಯನ್ನ ಸ್ವಚ್ಛಗೊಳಿಸ್ತೀವಿ. ವಿಧಾನ ಮಂಡಲದ ಅಧಿವೇಶನ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಸ್ತುವಾರಿ ಸಚಿವರೇ, ಮಾನ್ಯ ಶಾಸಕರೇ, ಮಾನ್ಯ ಜಿಲ್ಲಾಡಳಿತ, ಮಾನ್ಯ ತಾಲೂಕು ಅಧಿಕಾರಿಗಳೇ, ಇದು ನಿಮಗೆ ಎಚ್ಚರಿಕೆಯ ಕರೆಗಂಟೆ. ಯುವ ಜನತೆ ಕಾವೇರಿಯ ಸ್ವಚ್ಛತೆಗಾಗಿ ಇಳಿದಿದ್ದಾರೆ. ನೀವಿನ್ನು ಕಣ್ಮುಚ್ಚಿ ಕುಳಿತರೆ ಜನ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದು. ನಾನು ಇಲ್ಲಿನ ಇಂಚಿಂಚು ಮಾಹಿತಿಯ ಜೊತೆಗೆ ಕ್ಷಮಿಸು ಕಾವೇರಿಯಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನಾವು ಮಾಡಿರುವಂಥ ತಪ್ಪಿನಿಂದ ನೀನಿವತ್ತು ವಿಲ ಅಂತೇಳಿ ಒದ್ದಾಡ್ತಾ ಇದೀಯಾ. ನಾವಿದ್ದೀವಿ, ಸರ್ಕಾರದ ಗಮನವನ್ನು ಸೆಳಿತೀವಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿಯ ಮುಖ್ಯವಾದ ಅಜೆಂಡಾ. ಮುಂದುವರೆದು ಮಾತಾಡ್ತೀನಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಡಗು. ಕ್ಷಮಿಸು ಕಾವೇರಿ ಈ ಅಭಿಯಾನ, ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಕ್ಕೆ ಅಭೂತಪೂರ್ವವಾದಂಥ ಬೆಂಬಲ. ಕಾವೇರಿಯ ಆ ತಟದಲ್ಲಿ ನಾವಿದ್ದೀವಿ. ಕುಶಾಲನಗರದ ಈ ಸ್ಥಳ ಕಾವೇರಿ ಹರಿದು ಬರುವಂಥ ಜಾಗ. ತಲಕಾವೇರಿಯಲ್ಲಿ ಹುಟ್ಟಿ ಭಾಗಮಂಡಲದ ಮೂಲಕ ಆ ಪರ್ವತ ಶ್ರೇಣಿಗಳ ಮೂಲಕ ಹರಿಯುವಂಥ ಕಾವೇರಿ, ಈ ಕಲುಷಿತ ಕಾವೇರಿಯನ್ನು ರಕ್ಷಣೆ ಮಾಡಬೇಕು, ಆಕೆಯ ಒಡಲನ್ನು ರಕ್ಷಿಸಬೇಕು, ಅಥವಾ ಆಕೆಯ ಒಡಲಿಗೆ ತುಂಬಿರುವಂಥ ಕಲ್ಮಶವನ್ನು ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ಕೈ ಜೋಡಿಸಿದ್ರು. ಈ ಸ್ಥಳ ನಾನಿದ್ದಂಥ ಜಾಗ, ಈ ಕುಶಾಲನಗರದ ಈ ಸ್ಥಳವನ್ನು ಶುಚಿಗೊಳಿಸಿದ್ದಾರೆ. ಇಲ್ಲಿದ್ದಂಥ ಕಲ್ಮಶಗಳನ್ನು ಎತ್ತುವಂಥ ಕೆಲಸ ಮಾಡಿದ್ದಾರೆ. ನೋಡಿ, ನಾವು ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಬಂದಾಗ ಇಲ್ಲಿದ್ದಂತಹ ಕಸ, ಕಲ್ಮಶ, ಪ್ರಾಣಿಗಳ ಕಳೆಬರಹ, ಪ್ಲಾಸ್ಟಿಕ್, ಬಟ್ಟೆ, ಮತ್ತೊಂದು ಮಗದೊಂದು, ಅದನ್ನ ಹೇಳ್ತಾ ಇದ್ರೆ ಅಸಾಧ್ಯ. ಈ ಹೊತ್ತಿಗೆ, ಈ ಕ್ಷಣಕ್ಕೆ ನಾವು ನೋಡ್ಬೋದು ವಿದ್ಯಾರ್ಥಿಗಳು ತುಂಬಿರುವಂಥ ಕಸದ ಜೊತೆಗೆ ಆ ಎಲ್ಲ ಕಸವನ್ನ ವಿಲೇವಾರಿ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಈಗ ಶುಚಿಯಾಗಿದೆ. ಇದೇ ರೀತಿಯಾಗಿ ಈ ಕಲ್ಮಶ ಸೇರುವಂತಹ ಪ್ರಮುಖ ಪಾಯಿಂಟ್ಗಳಿಗೆ ನಾವು ಹೋದ್ವಿ. ಅಲ್ಲಿನ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡಿದ್ವಿ. ಈ ಹೊತ್ತಿಗೆ ವಿದ್ಯಾರ್ಥಿಗಳು ಸುಮಾರು ರಿಪಬ್ಲಿಕ್ ಕನ್ನಡದ ಈ ಕ್ಷಮಿಸು ಕಾವೇರಿ ಕ್ಯಾಂಪೇನ್ಗೆ ತಾವು ಭಾಗವಾದಂಥ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದನ್ನು ಸ್ವಚ್ಛಗೊಳಿಸಿದ್ದಾರೆ. ಈ ರೀತಿಯ ನೂರಾರು ಜಾಗಗಳಿದ್ದಾವೆ. ಈ ರೀತಿಯ ಸ್ಥಳಗಳಿಂದ ಕಾವೇರಿಯ ನೀರು ಕಲುಷಿತ ಆಗಿ ಕಬ್ಬು ನಾರ್ತಾ ಇರೋದನ್ನು ನಾವು ಬೆಳಿಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದ್ವಿ. ಸದ್ಯಕ್ಕೆ ಈಗ ಒಂದು ರೀತಿಯಲ್ಲಿ ಇಲ್ಲಿ ಉಸಿರಾಡಬಹುದು. ಇಲ್ಲಿ ನೀರಿಲ್ಲ ಅಂದರೆ ಮಳೆಗಾಲ ಈ ಬಾರಿ ಕಡಿಮೆ, ಬರಗಾಲದಿಂದಾಗಿ ಈ ಕಲ್ಲು ಬಂಡೆಗಳೆಲ್ಲ ಕಾಣಿಸ್ತಾ ಇದೆ. ಬೆಳಿಗ್ಗೆ ಬರುವಾಗ ಇಲ್ಲಿ ತಗಡಿನ ಶೀಟುಗಳು, ಕಬ್ಬಿಣ, ಮತ್ತೊಂದು ಮಗದೊಂದು ಗಬ್ಬು ನಾರ್ತಾ ಇತ್ತು. ಆದರೆ ಈ ಹೊತ್ತಿಗೆ ಈ ಜಾಗ ಶುಚಿಯಾಗಿದೆ. ಆದರೆ ಈ ರೀತಿಯ ಇನ್ನೂ ಕೂಡ 100 ಜಾಗಗಳನ್ನು ನಾವಿವತ್ತು ತೋರಿಸ್ತೀವಿ. ಆ ಮೂಲಕ ಸರ್ಕಾರದ ಕಣ್ತರಿಸುವಂಥ ಪ್ರಯತ್ನ ಮಾಡ್ತೀವಿ. ಮಕ್ಕಳಿಂದ ಮನೆವರೆಗೆ ಅನ್ನುವ ಸಂದೇಶವನ್ನು ರವಾನಿಸ್ತೀವಿ. ಇಲ್ಲಿ ಕೇವಲ ನಾವು ಸರ್ಕಾರವನ್ನು ದೂಷಿಸಿದ್ರೆ ಆಗೋದಿಲ್ಲ, ಜನಸಾಮಾನ್ಯರ ಕರ್ತವ್ಯವೂ ಕೂಡ ಹೌದು. ಪ್ರಮುಖವಾಗಿ ಕೊಡಗಿಗೆ ಪ್ರತಿ ವಾರ 1 ಲಕ್ಷ ಜನ ಬರ್ತಾರೆ. ಆ 1 ಲಕ್ಷ ಜನ ಬಳಸುವಂಥ ವಾಟರ್ ಬಾಟಲ್ ಸೇರೋದು ಇದೇ ಕಾವೇರಿ ನದಿಗೆ. ಅದನ್ನು ಇವತ್ತು ನಾವು ಸರಿಯಾಗಿ ನಿಭಾಯಿಸಬೇಕಾಗಿದೆ, ನಿರ್ವಹಣೆ ಮಾಡಬೇಕಾಗಿದೆ. ನಾವು ಹಲವು ಬಾರಿ ಇಲ್ಲಿದ್ದಂಥ ಸ್ಥಳೀಯರನ್ನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ನಾವು ಎಲ್ಲರಿಗೂ ಕೂಡ ಮನವಿ ಕೊಟ್ವಿ. ಉಸ್ತುವಾರಿ ಸಚಿವರ ಆದಿಯಾಗಿ ಪ್ರತಿ ಮುಖ್ಯಮಂತ್ರಿಗಳು ಕೂಡ, ಬದಲಾದಂಥ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಾಗ ಅವರು ಮನವಿಯನ್ನು ತೆಗೆದುಕೊಂಡು ಕೇವಲ ಕಾವೇರಿ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡಿದ್ರೆ ಹೊರತು ಯಾವುದೇ ಇಲ್ಲಿ ಶುಚಿ ಕೆಲಸ ಆಗಿರಲಿಲ್ಲ. ನಾವು ಕುಡಿಯುವಂಥ ನೀರಿವತ್ತು ಕಲುಷಿತ ಆಗಿ ಕಾವೇರಿ ನೀರಿಗೆ ಕೈ ಇಟ್ಟರೆ ಕೈ ತುರಿ ಬರುತ್ತೆ. ಆ ರೀತಿಯಾಗಿ
ವಿಚಾರವಾಗಿ ಪವಿತ್ರವಾದಂಥ ಕಾವೇರಿ ನದಿಯ ಬಗ್ಗೆ ಇತಿಹಾಸವನ್ನು ನಾವು ಹೇಳಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸಪ್ತ ಮಾತೃಕೆಯ ನದಿಗಳ ಪೈಕಿ ಕಾವೇರಿ ಪರಮ ಪವಿತ್ರವಾದದ್ದು. ದಕ್ಷಿಣದ ಉತ್ತರದ ಗಂಗಾ ನದಿಯನ್ನು ನಾವಿವತ್ತು ಕಾವೇರಿಯ ದಕ್ಷಿಣ ಗಂಗಾ ಅಂತೇಳಿ ಕರಿತೀವಿ. ಅಂತ ಪವಿತ್ರವಾದಂಥ ನದಿಯಲ್ಲಿ ಈ ನೀರಿನಲ್ಲಿ ಮುಳುಗೆದ್ರೆ ನಮ್ಮ ಪಾಪ ಕರ್ಮಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅನ್ನೋದ್ರ ಕುರಿತಾಗಿ ಉಲ್ಲೇಖಗಳಿವೆ, ಒಂದಿಷ್ಟು ಬರಹಗಳಿವೆ. ಅಂಥ ಕಾವೇರಿಯನ್ನು ನಾವು 120 ವರ್ಷಗಳಲ್ಲಿ ಈ ರೀತಿಯಾಗಿ ಮಲಿನ ಮಾಡಿದ್ದು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಈ ಆರಂಭಿಕ ಹೆಜ್ಜೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಇದಕ್ಕೆ ಬೆಂಬಲ. ಈಗ ನಾವು 7 ಗಂಟೆಗೆ ಯಾವಾಗ ಲೈವ್ ಬಂದ್ವೋ ಆ ಸ್ಥಳವನ್ನ ಸುಮಾರು 100ರಿಂದ 150 ವಿದ್ಯಾರ್ಥಿಗಳು ಅಟ್ ಅ ಟೈಮ್ ಭಾರತ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಭಾರತ್ ಮಾತಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ನಾವು 7 ಗಂಟೆಯಿಂದ ಲೈವ್ ಬಂದ್ವಲ್ಲ ಆ ಒಂದು ಸ್ಥಳವನ್ನು ಶುಚಿಗೊಳಿಸಿದ್ದಾರೆ. ಸಾಧ್ಯ ಆಗೋದಿಲ್ಲ. ಇದಕ್ಕೆ ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸರ್ಕಾರದ ಬೆಂಬಲ ಬೇಕು. ಕಾರ್ಖಾನೆಗಳಿಂದ ಬರುವಂಥ ವಿಷಪೂರಿತ ನೀರು ಅಥವಾ ಆ ಕೊಳಕಿನ ನೀರೇನಿದೆಯಲ್ಲ ಅದನ್ನು ಬಿಡದ ಹಾಗೆ ಇವತ್ತು ಮಾಡಬೇಕಾಗಿದೆ. ಅದರ ಜೊತೆಗೆ ಇನ್ನೂ ಕೂಡ ಇಲ್ಲಿ ಶುಚಿ ಆಗುವಂಥ ಕೆಲಸ ಆಗಬೇಕು. ಆದರೆ ಒಂದು ಕ್ಷಣಕ್ಕೆ ಅಥವಾ ಒಂದು ಹೊತ್ತಿಗೆ ಆಗುವಂಥ ಕೆಲಸ ಅಲ್ಲ ಅದು. ನೀವು ನೋಡ್ಬೋದು ಕಾವೇರಿ ಹೀಗೆ ಹರಿತಾಳೆ. ಹೀಗೆ ಹರಿಯುವಂಥ ಆ ಇಕ್ಕೆಲಗಳಲ್ಲಿ ಚರಂಡಿಯ ನೀರು ಬರುತ್ತೆ. ಸುಮಾರು ನಗರದ 1 ಲಕ್ಷ ಜನ ಏನು ಈ ನಗರದಲ್ಲಿ ವಾಸಿಸ್ತಾ ಇದ್ದಾರೆ, ಅವರೆಲ್ಲರ ಮನೆಯ ಚರಂಡಿಯ ನೀರು ಬರೋದು ಕೂಡ ಇದೇ ಕಾವೇರಿ ನದಿಗೆ. ಪರಮ ಪವಿತ್ರವಾದಂಥ ನದಿಯನ್ನು ನಾವಿವತ್ತು ಹಾಳುಗೆಡವಿ ಹಾಕಿದ್ದೀವಿ. ಮತ್ತೆ ಕುಡಿಯೋ ಶುದ್ಧ ನೀರು, ಶುದ್ಧ ಗಾಳಿ ಅಥವಾ ಶುದ್ಧ ಪರಿಸರ ನಮ್ಮ ಜೊತೆ ನಮ್ಮ ಸುತ್ತಮುತ್ತ ಇಲ್ಲ ಅಂತ ಹೇಳಿದ್ರೆ ಯಾವ ಮನುಷ್ಯನು ಕೂಡ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಪರಿಸ್ಥಿತಿಯನ್ನು ನಮ್ಮ ಕೈಯಾರೆ ನಾವು ಮಾಡ್ಕೋತಿದ್ದೀವಿ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸದ್ಯಕ್ಕೆ ಈ ಜಾಗ ಈಗ ಶುಚಿಯಾಗಿದೆ. ಇನ್ನೂ ಕೂಡ ಇಂಥ 100 ಜಾಗವನ್ನು ರಿಪಬ್ಲಿಕ್ ಕನ್ನಡ ಪಿಂಗ್ ಮಾಡಿ ತೋರಿಸುತ್ತೆ. ರಿಪಬ್ಲಿಕ್ ಕನ್ನಡ ಚರಂಡಿಯ ಆ ಒಂದು ನೊರೆಯ ನೀರನ್ನ, ಚರಂಡಿಯಿಂದ ಬರ್ತಾ ಇರುವಂಥ ಹಸಿರು ನೀರನ್ನ, ನೀಲಿ ಬಣ್ಣಕ್ಕೆ ತಿರುಗಿರುವಂಥ ಆ ನೀರು, ಕಾರ್ಖಾನೆಗಳಿಂದ ಬರ್ತಿರುವಂಥ ಆ ಒಂದು ಕೊಳಕು ನೀರನ್ನ, ಇವರ ಕಣ್ಣಿದ್ದು ಕುರುಡು ಈ ಜಿಲ್ಲಾಡಳಿತದ ಈ ಕೆಲಸವನ್ನ ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ಕಾವೇರಿ ವಿಚಾರವನ್ನು ಇಟ್ಕೊಂಡು ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದರು. ಕಾವೇರಿ ವಿಚಾರ ನಮ್ಮ ಕನ್ನಡಿಗರ ಅಸ್ಮಿತೆಯ ವಿಚಾರ, ಭಾವನಾತ್ಮಕ ವಿಚಾರ ಕಾವೇರಿ ಅನ್ನೋದು. ಆ ಕಾವೇರಿ ಇವತ್ತು ಕೊಳಕಾಗಿ ಬೆಂಗಳೂರಿಗೆ ಹರಿದು ಬರ್ತಾ ಇದ್ದಾಳೆ. ಕಾವೇರಿ ನದಿಯ ನೀರು ಇವತ್ತು ಕೊಳಕಾಗಿ ಹರಿದು ಬಂದು ಆ ನೀರನ್ನು ಬೆಂಗಳೂರಿನ ಜನ ಕುಡಿತಾ ಇದ್ದಾರೆ. ನೀವಿರುವಂಥ ಏರಿಯಾದಲ್ಲೇ ಕಾವೇರಿ ನೀರು ಕುಡಿತಾ ಇದ್ದಾರೆ. ನಾನಿರುವಂಥ ರಾಜಾಜಿನಗರದಲ್ಲೂ ಕೂಡ ಇದೇ ಕಾವೇರಿ ನೀರು ಕುಡಿತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಕೃಷ್ಣ ಇರುವಂಥ ಏರಿಯಾ ವಿಜಯನಗರವೂ ಕೂಡ ಅದೇ ನೀರು, ಕಾವೇರಿ ನೀರನ್ನೇ ಕುಡಿಯೋದು. ಅಂಥ ನೀರು, ಅಂಥ ಪವಿತ್ರವಾದಂಥ ಜಲ ತವರು ನೆಲದಲ್ಲೇ ಇಷ್ಟು ಗಬ್ಬೆದ್ದು ನಾರ್ತಾ ಇದೆ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು. ತಮಿಳುನಾಡು ಕೇಳ್ತಾ ಇದೆ ನಮಗೆ ನೀರು ಕೊಡಿ ಅಂತ ಹೇಳಿ. ಆದರೆ ತಮಿಳುನಾಡಿಗೆ ಗೊತ್ತಿಲ್ಲ ತವರಿನಲ್ಲಿ ಕಾವೇರಿ ಮಲಿನವಾಗಿ ಹೋಗ್ತಿದ್ದಾಳೆ ಅಂತೇಳಿ. ಎಲ್ಲರೂ ಕೂಡ ಇವತ್ತು ಧ್ವನಿ ಎತ್ತಬೇಕಾಗಿದೆ. ಕಾವೇರಿಯನ್ನು ಉಳಿಸುವಂತ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಕೂಡ. ಆ ಮೂಲಕ ಕಾವೇರಿ ಶುಚಿಯಾಗಬೇಕು. ರಂಜಿತ್, ಮುಂದುವರಿಸಿ ಅಭಿಯಾನ ಇಡೀ ದಿನ ಕಾವೇರಿ ಎಲ್ಲಿವರೆಗೂ ಶುದ್ಧವಾಗುವ ಕ್ರಮ